ನಮಸ್ತೆ ಸ್ನೇಹಿತರೆ. ಮಹಾದೇವ ತನ್ನ ಮೈಮೇಲೆ ಚಿತಾಭಸ್ಮವನ್ನು ಏಕೆ ಹಚ್ಚಿಕೊಳ್ಳುತ್ತಾನೆ ಎಂಬುದನ್ನು ತಿಳಿಯೋಣ. ಧಾರ್ಮಿಕ ನಂಬಿಕೆಯ ಪ್ರಕಾರ ಶಿವನನ್ನು ಸಾವಿನ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಅವರ ಪ್ರಕಾರ ದೇಹವು ನಶ್ವರವಾಗಿದೆ ಮತ್ತು ಒಂದು ದಿನ ಅದು ಸುಟ್ಟ ನಂತರ ಬೂದಿಯಾಗುತ್ತದೆ. ಜೀವನದ ಈ ಹಂತವನ್ನು ಶಿವನು ಗೌರವಿಸುತ್ತಾನೆ. ಅವನು ತನ್ನ ದೇಹದ ಮೇಲೆ ಬೂದಿಯನ್ನು ಲೇಪಿಸುವ ಮೂಲಕ ಈ ಗೌರವವನ್ನು ತೋರಿಸುತ್ತಾನೆ. ಈ ನಶ್ವರ ದೇಹದ ಬಗ್ಗೆ ಎಂದಿಗೂ ಹೆಮ್ಮೆ ಪಡಬಾರದು ಎನ್ನುವ ಸಂದೇಶವನ್ನು ಇದು ನೀಡುತ್ತದೆ. ಅತ್ಯಂತ ಸುಂದರ ವ್ಯಕ್ತಿ ಕೂಡ ಸಾವಿನ ನಂತರ ಬೂದಿಯಾಗಿ ಬದಲಾಗುತ್ತಾನೆ. ಆದರೆ ಶಿವನು ಚಿತಾಭಸ್ಮವನ್ನು ಅನ್ವಯಿಸುವ ಮೂಲಕ ಅದರ ಶುದ್ಧತೆಯನ್ನು ಗೌರವಿಸುತ್ತಾನೆ. ಮೃತದೇಹವನ್ನು ಸುಟ್ಟ ನಂತರ ಉಳಿದ ಬೂದಿಯಲ್ಲಿ ಅದರ ದುಃಖ, ಸುಖ, ಕೆಡುಕು, ಒಳ್ಳೆತನ ಸುಟ್ಟು ಹೋಗುತ್ತದೆ ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿಯೇ ಶಿವನು ಚಿತೆಯ ಭಸ್ಮವನ್ನು ಪವಿತ್ರವೆಂದು ಧರಿಸುತ್ತಾನೆ. ಅಘೋರಿ, ಸನ್ಯಾಸಿ ಮತ್ತು ಅನೇಕ ಸಾಧುಗಳು ತಮ್ಮ ದೇಹದ ಮೇಲೆ ಬೂದಿಯನ್ನು ಹಚ್ಚಿಕೊಳ್ಳುತ್ತಾರೆ. ವಾಸ್ತವವಾಗಿ ಭಸ್ಮವು ನಮ್ಮ ದೇಹದ ರಂಧ್ರಗಳನ್ನು ಮುಚ್ಚುತ್ತದೆ. ಭಸ್ಮವನ್ನು ದೇಹಕ್ಕೆ ಹಚ್ಚುವುದರಿಂದ ಬೇಸಿಗೆಯಲ್ಲಿ ಶಾಖ ಮತ್ತು ಚಳಿಗಾಲದಲ್ಲಿ ಶೀತವನ್ನು ಎದುರಿಸುವ ಅವಶ್ಯಕತೆ ಇರುವುದಿಲ್ಲ. ಈ ರೀತಿಯಾಗಿ ಭಸ್ಮವನ್ನು ಧರಿಸಿದ ಶಿವನು ಸಂದರ್ಭಗಳಿಗೆ ಅನುಗುಣವಾಗಿ ತನ್ನನ್ನು ತಾನು ರೂಪಿಸಿಕೊಳ್ಳುವುದೇ ದೊಡ್ಡ ಪುಣ್ಯ ಎಂಬ ಸಂದೇಶವನ್ನು ನೀಡುತ್ತಾನೆ. ಇನ್ನು ಕೆಲವು ನಂಬಿಕೆಯ ಪ್ರಕಾರ ಭಗವಾನ್ ವಿಷ್ಣು ಸತೀದೇವಿಯ ಸುಟ್ಟ ದೇಹವನ್ನು ಚಿತ್ರಗೊಳಿಸಿದಾಗ ಆಕೆಯ ದೇಹವು ಚಿತಾಭಸ್ಮದ ರೂಪದಲ್ಲಿ ಮರೆಯಾಗುತ್ತದೆ. ಆಗ ಶಿವನು ಸತಿಯನ್ನು ಸ್ಮರಿಸುತ್ತಾ ಎಲ್ಲ ಚಿತಾಭಸ್ಮವನ್ನು ತನ್ನ ದೇಹಕ್ಕೆ ಹಚ್ಚಿಕೊಳ್ಳುತ್ತಾನೆ. ಅಂದಿನಿಂದ ಶಿವನು ತನ್ನ ದೇಹಕ್ಕೆ ಚಿತೆಯ ಬೂದಿಯನ್ನು ಹಚ್ಚಿಕೊಳ್ಳುತ್ತಾನೆ ಎಂದು ಕಥೆಯು ಹೇಳುತ್ತದೆ. ಸನಾತನ ಧರ್ಮದಲ್ಲಿ ಶಿವನನ್ನು ಅತ್ಯಂತ ನಿಗೂಢ ದೇವತೆ ಎಂದು ಪರಿಗಣಿಸಲಾಗಿದೆ. ಶಿವನ ವೇಷಭೂಷಣಗಳು ಬ್ರಹ್ಮದೇವ ಮತ್ತು ವಿಷ್ಣುದೇವರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಶಿವಪುರಾಣದ ಪ್ರಕಾರ ಶಿವನು ಗೃಹಸ್ಥನಾಗಿ ತನ್ನ ಕುಟುಂಬದಲ್ಲಿ ಪಾರ್ವತಿ, ಭಗವಾನ್ ಗಣೇಶ, ಕಾರ್ತಿಕೇಯ ಮತ್ತು ನಂದಿಯನ್ನು ಒಳಗೊಂಡಿದ್ದಾರೆ. ಗೃಹಸ್ಥನಾಗಿದ್ದರೂ ಅವನ ನೋಟವು ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಇದರಲ್ಲಿ ಅವನ ಕುಟುಂಬವು ಕೈಲಾಸದಲ್ಲಿ ವಾಸಿಸುವ ಕಾರಣ ಅವನನ್ನು ಕೈಲಾಸಪತಿ ಎಂದು ಕರೆಯಲಾಗುತ್ತದೆ. ಅದೇ ಸಮಯದಲ್ಲಿ ಸ್ಮಶಾನದ ಏಕಾಂತದಿಂದಾಗಿ ಅವನನ್ನು ಸ್ಮಶಾನದ ದೇವ ಎಂದು ಕರೆಯುತ್ತಾರೆ. ಶಿವನು ಸ್ಮಶಾನದಲ್ಲಿ ಏಕೆ ಇರುತ್ತಾನೆ ಎಂದರೆ ಶಿವನನ್ನು ಸಾಮಾನ್ಯವಾಗಿ ಪರಿಪೂರ್ಣ ಕೌಟುಂಬಿಕ ದೇವರೆಂದು ಪ್ರತಿಬಿಂಬಿಸಲಾಗಿದೆ. ಅದಕ್ಕಾಗಿಯೇ ಹೆಚ್ಚಿನ ಮನೆಯವರು ತಮ್ಮ ದೇವರ ಕೋಣೆಯಲ್ಲಿ ಶಿವ ಕುಟುಂಬದ ವಿಗ್ರಹಗಳನ್ನು ಅಥವಾ ಚಿತ್ರಗಳನ್ನು ಇಡುತ್ತಾರೆ. ಶಿವನು ಗೃಹಸ್ಥನಾದರೂ ಸ್ಮಶಾನದಲ್ಲಿ ವಾಸಿಸುತ್ತಾನೆ. ವಾಸ್ತವವಾಗಿ ಇಡೀ ಜಗತ್ತು ಅಥವಾ ನಿಮ್ಮ ಕುಟುಂಬವು ಭ್ರಮೆಯ ಸಂಕೇತವಾಗಿದೆ. ಆದರೆ ಸ್ಮಶಾನವನ್ನು ಶಾಂತತೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಯಾರಾದರೂ ಅಂತಿಮ ಸಂಸ್ಕಾರಕ್ಕೆಂದು ನೀವು ಸ್ಮಶಾನಕ್ಕೆ ಹೋಗಿದ್ದರೆ ಇದು ಜೀವನದ ಜಂಜಾಟ ಮತ್ತು ಗದ್ದಲದ ಅಂತ್ಯ ಎಂದು ನೀವು ಭಾವಿಸುತ್ತೀರಿ. ಸನಾತನ ಧರ್ಮದಲ್ಲಿ ಈ ಚಿಂತನೆಯನ್ನು ಕ್ಷಣಿಕ ನಿರಾಸಕ್ತಿ ಎಂದು ಕರೆಯಲಾಗುತ್ತದೆ. ಭಗವಾನ್ ಶಿವನು ಸ್ಮಶಾನದಲ್ಲಿ ಉಳಿಯುವುದರ ಹಿಂದೆ ಪ್ರತಿಯೊಂದು ಜೀವಿಯ ಜೀವನ ನಿರ್ವಹಣೆಯ ಸೂತ್ರವೂ ಅಡಗಿದೆ. ಭೀಮಶಿಲನಾಗಿ ಕೇದಾರನಾಥವನ್ನು ರಕ್ಷಿಸಿದ ಶಿವ. ಕೇದಾರನಾಥ ಎಂಬುದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಕಲಿಯುಗದಲ್ಲಿ ಜನರು ಎಷ್ಟೇ ಕಷ್ಟವಾದರೂ ಕೇದಾರನಾಥ ಯಾತ್ರೆ ಮಾಡುವುದನ್ನು ತಪ್ಪಿಸುವುದಿಲ್ಲ. ಸಾಕ್ಷಾತ್ ಪರಶಿವನೇ ಇಲ್ಲಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಇದೆ. 2013ರಲ್ಲಿ ಉತ್ತರಾಖಂಡ್ನಲ್ಲಿ ವಿನಾಶಕಾರಿ ಪ್ರವಾಹಗಳು ಸಂಭವಿಸಿದಾಗ ಇಡೀ ಪಟ್ಟಣವು ಪ್ರವಾಹದಲ್ಲಿ ಸಿಲುಕಿ ನಾಶವಾದವು. ಸಾವಿರಾರು ಜೀವಗಳು ಈ ಸಂದರ್ಭದಲ್ಲಿ ಪ್ರಾಣವನ್ನು ತ್ಯಜಿಸಿದರು. ಕೇದಾರನಾಥದಲ್ಲಿ ವಾಸಿಸುವ ಜನರಿಗೆ, ಯಾತ್ರೆಗೆ ಬಂದಂತಹ ಜನರಿಗೆ ಭಾರೀ ಪ್ರಮಾಣದ ನಷ್ಟವನ್ನು ತಂದೊಡ್ಡಿತು. ಅಂತಹ ಸಂದರ್ಭದಲ್ಲಿ ಭೀಮಶಿಲನಾಗಿ ಶಿವನು ಬೃಹತ್ ಬಂಡೆಯ ಆಕಾರದಲ್ಲಿ ನಿಂತು ಕೇದಾರನಾಥವನ್ನು, ಅಲ್ಲಿನ ಜನರನ್ನು, ಭಕ್ತರನ್ನು ರಕ್ಷಿಸಿದನು ಎಂದು ಜನರು ನಂಬುತ್ತಾರೆ. ಭೀಮಶಿಲೆ ಎಂದು ಕರೆಯಲಾಗುವ ಬೃಹದಾಕಾರದ ಬಂಡೆಯೊಂದು ದೇವಾಲಯದ ಹಿಂದೆ ನಿಂತು ಪ್ರವಾಹದ ನೀರಿನ ಬಲವನ್ನು ಬೇರೆಡೆಗೆ ತಿರುಗಿಸಿತು. ಭಕ್ತರು ಇದನ್ನು ಶಿವನು ತನ್ನ ವಾಸಸ್ಥಾನ ಮತ್ತು ನಂಬಿಕೆಯಲ್ಲಿ ಒಟ್ಟುಗೂಡಿದವರನ್ನು ರಕ್ಷಿಸಲು ಮಾಡಿದ ಹಸ್ತಕ್ಷೇಪ ಎಂದು ಹೊಗಳುತ್ತಾರೆ. ಕಾಶಿಯನ್ನು ಶಿವನ ಶಾಶ್ವತ ವಾಸಸ್ಥಾನವೆಂದು ಕರೆಯಲಾಗುತ್ತದೆ. ಇಂದಿಗೂ ಜನರು ಕಾಶಿಯನ್ನು ಭಕ್ತಿಯಿಂದ, ನಂಬಿಕೆಯಿಂದ ನೋಡುತ್ತಾರೆ. ಶಿವನು ಕಾಶಿಯಲ್ಲಿ ಸಾಯುವವರ ಕಿವಿಗಳಲ್ಲಿ ತಾರಕ ಮಂತ್ರವನ್ನು ವೈಯಕ್ತಿಕವಾಗಿ ಪಿಸುಗುಟ್ಟುತ್ತಾನೆ, ವಿಮೋಚನೆ ನೀಡುತ್ತಾನೆ ಎಂದು ಶೈವ ಸಂಪ್ರದಾಯಗಳು ಹೇಳುತ್ತವೆ. ಶಿವನು ಈ ಪವಿತ್ರ ನಗರದ ಮೂಲಕ ಕಲಿಯುಗದಲ್ಲಿ ಮೋಕ್ಷವನ್ನು ನೀಡುತ್ತಾನೆ ಎಂಬ ನಂಬಿಕೆಯು ಲಕ್ಷಾಂತರ ಜನರಿಗೆ ಆಧ್ಯಾತ್ಮಿಕ ಆಶ್ರಯ ಕಾಶಿಯು ಇಂದಿಗೂ ಜನರಿಗೆ ಮೋಕ್ಷವನ್ನು ನೀಡುವುದು.
ಶಿವನು ಭಕ್ತರನ್ನು ಹೇಗೆ ರಕ್ಷಿಸಿದನು ಎಂಬುದಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳಲ್ಲಿ ಮಾರ್ಕಂಡೇಯನ ಕತೆ ಕೂಡ ಒಂದಾಗಿದೆ. ಈ ಕಥೆಯು ಇಂದಿನ ಯುಗಗಳಲ್ಲಿ ಹುಟ್ಟಿಕೊಂಡಿದ್ದರೂ ಇದು ಕಲಿಯುಗದಲ್ಲಿ ಬಹಳ ಪ್ರಸ್ತುತವಾದ ಕಥೆಯಾಗಿದೆ ಮತ್ತು ಮರಣವನ್ನು ಗೆದ್ದ ಮೃತ್ಯುಂಜಯನಾಗಿ ಶಿವನ ಪಾತ್ರವನ್ನು ಒತ್ತಿ ಹೇಳಲು ಆಗಾಗ್ಗೆ ಈ ಕಥೆಯನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಶಿವಪುರಾಣದ ಪ್ರಕಾರ ಮಾರ್ಕಂಡೇಯನು 16ನೇ ವಯಸ್ಸಿನಲ್ಲಿ ಮರಣ ಹೊಂದುವ ಹಂತದಲ್ಲಿದ್ದನು. ಶಿವನ ನಿಷ್ಠಾವಂತ ಆರಾಧಕನಾಗಿದ್ದ ಅವನು ತನ್ನ ಕೊನೆಯ ದಿನವನ್ನು ತೀವ್ರವಾದ ಪ್ರಾರ್ಥನೆಯಲ್ಲಿ ಕಳೆದನು. ಮರಣದ ಸಮಯದಲ್ಲಿ ಶಿವಲಿಂಗವನ್ನು ಅಪ್ಪಿಕೊಂಡು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುತ್ತಾನೆ. ಸಾವಿನ ದೇವರಾದ ಯಮನು ಅವನನ್ನು ಪಡೆಯಲು ಬಂದಾಗ ಶಿವನು ಕೋಪದಿಂದ ಲಿಂಗದಿಂದ ಹೊರಹೊಮ್ಮುವುದರ ಮೂಲಕ ಯಮನನ್ನು ತಡೆದನು. ಈ ಪ್ರಸಂಗಕ್ಕೆ ಸಂಬಂಧಿಸಿದ ಮಹಾಮೃತ್ಯುಂಜಯ ಮಂತ್ರವನ್ನು ಕಲಿಯುಗದಲ್ಲಿ ಲಕ್ಷಾಂತರ ಜನರು ಅಕಾಲಿಕ ಮರಣ ಮತ್ತು ತೀವ್ರ ಅನಾರೋಗ್ಯದಿಂದ ರಕ್ಷಣೆಗಾಗಿ ಪಠಿಸುತ್ತಾರೆ. ಅಮರನಾಥವು ಗುಹಾ ದೇವಾಲಯವಾಗಿದ್ದು ಈ ಸ್ಥಳದಲ್ಲಿ ಶಿವನು ಪಾರ್ವತೀ ದೇವಿಗೆ ಅಮರತ್ವದ ರಹಸ್ಯವನ್ನು ಬಹಿರಂಗಪಡಿಸಿದನು ಎಂದು ಹೇಳಲಾಗುತ್ತದೆ. ಇಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಮಂಜುಗಡ್ಡೆಯ ಶಿವಲಿಂಗವು ಕಠಿಣ ಭೂ ಪ್ರದೇಶ ಮತ್ತು ಭದ್ರತಾ ಸವಾಲುಗಳ ಹೊರತಾಗಿಯೂ ಪ್ರತಿ ವರ್ಷ ಸಾವಿರಾರು ಯಾತ್ರಿಕರನ್ನು ಆಕರ್ಷಿಸುತ್ತದೆ. ಪ್ರಾಮಾಣಿಕ ಉದ್ದೇಶದಿಂದ ಕಷ್ಟಕರವಾದ ತೀರ್ಥಯಾತ್ರೆಯನ್ನು ಕೈಗೊಳ್ಳುವವರನ್ನು ಶಿವನು ರಕ್ಷಿಸುತ್ತಾನೆ ಎಂದು ಅನೇಕ ಭಕ್ತರು ನಂಬುತ್ತಾರೆ. ಕಲಿಯುಗದಲ್ಲಿ ಭಕ್ತರು ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಶಿವನ ಅನುಗ್ರಹಕ್ಕೆ ಪಾತ್ರರಾಗುತ್ತಾರೆ. ಶಿವನ ಆಶೀರ್ವಾದವು ಇವರ ಮೇಲಿರುತ್ತದೆ. ಸಾಮಾನ್ಯವಾಗಿ ನೀವು ಬೇಡರ ಕಣ್ಣಪ್ಪ ಕಥೆಯನ್ನು ಕೇಳಿರುತ್ತೀರಿ. ಬೇಡರ ಕಣ್ಣಪ್ಪ ಶಿವನ ಪರಮ ಭಕ್ತನಾಗಿದ್ದನು. ಆತನ ಶುದ್ಧ ಭಕ್ತಿ ಪ್ರಸ್ತುತ ಯುಗದಲ್ಲೂ ಜನರಿಗೆ ಶಿವನ ಮೇಲಿನ ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಕಣ್ಣಪ್ಪ ಒಬ್ಬ ಬೇಟೆಗಾರನಾಗಿದ್ದ. ಅವನಿಗೆ ಶಿವನನ್ನು ಪೂಜಿಸುವ ನಿಯಮಗಳು, ಶಾಸ್ತ್ರೋಕ್ತವಾದ ಪೂಜೆ ವಿಧಾನಗಳು ತಿಳಿಯದೇ ಇದ್ದರೂ ತನ್ನದೇ ಆದ ರೀತಿಯಲ್ಲಿ ಶಿವನ ಆರಾಧನೆಯನ್ನು ಮಾಡುತ್ತಿದ್ದನು. ದಂತಕಥೆಯ ಪ್ರಕಾರ ಅವನು ಸಾಂಪ್ರದಾಯಿಕ ನಿಯಮಗಳ ಅರಿವಿಲ್ಲದೆ ಶಿವಲಿಂಗಕ್ಕೆ ಹಸಿಮಾಂಸ ಮತ್ತು ಬಾಯಲ್ಲಿ ನೀರನ್ನು ತುಂಬಿಸಿಕೊಂಡು ಬಂದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುತ್ತಿದ್ದನು. ಶಿವಪೂಜೆ ಮಾಡುವಂತಹ ಸಮಯದಲ್ಲಿ ಶಿವನ ಕಣ್ಣುಗಳಿಂದ ರಕ್ತ ಹರಿಯುವುದನ್ನು ನೋಡಿದನು. ಶಿವನ ಕಣ್ಣಿನಿಂದ ಬರುತ್ತಿದ್ದ ರಕ್ತವನ್ನು ನಿಲ್ಲಿಸುವುದಕ್ಕಾಗಿ ಕಣ್ಣಪ್ಪನು ತನ್ನ ಎರಡೂ ಕಣ್ಣುಗಳನ್ನು ಶಿವಲಿಂಗಕ್ಕೆ ತ್ಯಾಗ ಮಾಡಲು ಮುಂದಾದನು. ಅವನು ಹಾಗೆ ಮಾಡುವ ಮೊದಲು ಶಿವನು ಕಾಣಿಸಿಕೊಂಡು ಅವನ ದೃಷ್ಟಿಯನ್ನು ಪುನಃ ಸ್ಥಾಪಿಸಿದನು. ಅವನನ್ನು ತನ್ನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬನೆಂದು ಘೋಷಿಸಿದನು. ಕಲಿಯುಗದಲ್ಲಿ ಕಣ್ಣಪ್ಪನ ಈ ಕಥೆಯು ನಮಗೆ ನಿಜವಾದ ಭಕ್ತಿಗೆ ಆಡಂಬರದ ಅಗತ್ಯವಿಲ್ಲ ಎಂಬುದನ್ನು ವಿವರಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.